ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಬರ್ತ್ಡೇ ಹಿಂದಿನ ದಿನ ನೈಟ್ ಶುರು ಆದರೆ ನೆಕ್ಸ್ಟ್ ಡೇವರೆಗೂ ಏನೇನಾಗುತ್ತೆ ಅಂತ ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ಸೊ ನನ್ನ ಮಗಳು ಮೆಹಂದಿ ಹಾಕ್ತೀನಿ ಅಂತ ಮೆಹಂದಿ ಹಾಕ್ತಾ ಇದ್ದಾಳೆ. ಏನೋ ಪಾಪ ಟ್ರೈ ಮಾಡ್ತಿದ್ದಾಳೆ, ಖುಷಿಯಾಗಿ ಮಾಕಿಸ್ಕೊತಾ ಇದ್ದೀನಿ ಕುತ್ಕೊಂಡು. ಸೊ ಎರಡು ಕೈಗೂ ಮೆಹಂದಿ ಹಾಕಿದ್ದಾಳೆ ನೋಡಿ, ನನ್ನ ಮಗಳೇ ಹಾಕಿರೋದು, ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ಸೊ ಇವಾಗ ಮೆಹಂದಿ ಹಾಕ್ಬಿಟ್ಟಿದ್ದಾಳೆ, ಇನ್ನೂ ಕೈ ಒಣಗೇ ಇಲ್ಲ. 11 ಕಾಲಾಗಿದೆ. ನಾನು ಎಲ್ಲೂ ಹೋಗೋದು ಬೇಡ ಇವತ್ತು ಈ ಸರಿ ಅಂತ ಹೇಳಿದ್ದೆ, ಕೇಳಲಿಲ್ಲ. ಇವಾಗ ಹೋಗೋಣ ಅಂತಿದ್ದಾರೆ, ಕೈ ಒಣಗಿಲ್ಲ. ಈ ಮೆಹಂದಿ ಹೆಂಗೆ ತೆಗಿಯೋದು ಇವಾಗ, ಒಣಗೇ ಇಲ್ಲ. ಇಷ್ಟು ಕಷ್ಟಪಟ್ಟು ಹಾಕಿದ್ದಾಳೆ. ಕೈ ತೊಳ್ಕೊಬೇಡ, ತೊಳ್ಕೊಂಡ್ರೆ ಅಲ್ಲಿಗೆ ಆಗ್ತಾನೆ ಏನು ಪ್ರಯೋಜನ, ಕಲರ್ ಬರಬೇಕಲ್ಲ. ಅಟ್ಲೀಸ್ಟ್ ಇದು ಸ್ವಲ್ಪ ಇದು ಡ್ರೈ ಆಗಿದೆ ನೋಡಿ, ಇದು ಡ್ರೈ ಆಗಿಲ್ಲ. ಬಟ್ ತುಂಬ ಚೆನ್ನಾಗಿ ಹಾಕಿದ್ದಾಳೆ. ಥ್ಯಾಂಕ್ ಯು. ಸಖತ್ತಾಗಿ ಹಾಕಿದ್ದಾಳೆ, ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಏನಿಲ್ಲ, ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ನೋಡಿ. ಸೊ 11:10 ಆಗೋಗಿದೆ, ರೆಡಿ ಆಗಬೇಕು. ನಾನು ಏನೂ ಅಂದ್ಕೊಂಡಿರಲಿಲ್ಲ, ಬೇಡ ಅಂತ ಹೇಳಿದ್ದೆ, ನೈಟ್ ಔಟು ಎಲ್ಲೂ ಹೋಗೋದು ಬೇಡ ಅಂತ, ಕೇಳಲಿಲ್ಲ. ಈಗೆಲ್ಲ ಮತ್ತೆ ರೆಡಿ ಮಾಡ್ಕೊಬೇಕು. ನನಗಿನ್ನ ಮುಂಚೆ ಇವರೇ ಎಲ್ಲರೂ ರೆಡಿಯಾಗಿ ಕೂತವ್ರೆ. ಸೊ ನೋಡೋಣ ಬನ್ನಿ ಏನೇನಾಗುತ್ತೆ ಇವತ್ತು ನನ್ನ ಬರ್ತಡೇಲಿ ಅಂತ. ಬೇಗ ರೆಡಿ ಆದೆ, 10 ನಿಮಿಷದಲ್ಲಿ ಏನು ಮೆಹಂದಿ ಎಲ್ಲ ತೊಳ್ಕೊಂಡು ಎಲ್ಲ ಬೇಗ ರೆಡಿ ಆಗಿದ್ದೀನಿ. ಹೆಂಗೆ ರೆಡಿ ಆಗಿದ್ದೀನಿ ಗೊತ್ತಿಲ್ಲ, ಅರ್ಜೆಂಟಲ್ಲಿ ರೆಡಿ ಆಗಿದ್ದೀನಿ, ಹೊರಡ್ತಾ ಇದ್ದೀನಿ. ಸೊ ನಮ್ಮ ಮಾಮೂಲಿ ಸ್ಪಾಟ್ ಬಂದು ಎಂಪೈರ್. ಸೊ ಆಲ್ರೆಡಿ 11:30 ಆಗಿಬಿಟ್ಟಿದೆ, ಹೊರಡೋಣ ಬನ್ನಿ. ಕಾಣಿಸ್ತಾ ಇದ್ದೀನ, ಕತ್ಲೇನಾ ಗೊತ್ತಿಲ್ಲ. ಸೊ ಲಾಸ್ಟ್ ಇಯರು ನಮ್ಮ ಯಜಮಾನ್ರು ಬಂದಿರಲಿಲ್ಲ, ಮಲಗ್ಬಿಟ್ಟಿದ್ರು. ಸೊ ಈ ವರ್ಷ ಬಂದಿದ್ದಾರೆ. ಹೇಳ್ರಿ ಹಾಯ್ ಅಂತೆ. ಲಾಸ್ಟ್ ಇಯರ್ ಬರ್ಲಿಲ್ಲ, ನೀವು ಮಲ್ಕೊಂಡ್ಬಿಟ್ಟಿದ್ದೆ, ನೀನು ಪ್ಲಾನ್ ಮಾಡಿರ್ಲಿಂಗೆ. ಸೊ ನೀವು ಮಲಗ್ಬಿಟ್ಟಿದ್ದೆ, ಬರಲಿಲ್ಲ. ಸೊ ಈ ವರ್ಷ ಬಂದಿದ್ದಾರೆ. ಸೊ ಚಿಕ್ಕವರಿದ್ದಾಗ ಬರ್ತಡೇ ಸೆಲಿಬ್ರೇಟ್ ಮಾಡೋಕೆ ಖುಷಿ ಆಗುತ್ತೆ. ಸೊ ಗಿಫ್ಟ್ಸ್ ಬರುತ್ತೆ, ಏನು ಅದು ಐಡಿಯಾ ಇರಲ್ಲ, ಕೇಕ್ ಕಟ್ ಮಾಡ್ಬೋದು, ಹೊಸ ಬಟ್ಟೆ ಹಾಕ್ಬೋದು ಅಂತ. ಬಟ್ ದೊಡ್ಡವ್ರು ಆದಮೇಲೆ ಈ ಥರ ಎಲ್ಲ ಜವಾಬ್ದಾರಿ ಬಂದಮೇಲೆ ಗೊತ್ತಾಗುತ್ತೆ, ವಯಸ್ಸಾಗ್ತಾ ಇದೆ. ಬರ್ತಡೇ ಆದರೆ ಒಂದೊಂದು ವರ್ಷನೂ ವಯಸ್ಸಾಗ್ತಿದೆ ಅಂತ ಫೀಲ್ ಆಗುತ್ತೆ. ಆ ಖುಷಿಗಿಂತ ಸ್ವಲ್ಪ ಬೇಜಾರೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದ್ರೂ ಇಂಥ ಮಕ್ಕಳು, ಇಂಥ ಗಂಡ ಇದ್ದು ನನಗೆ ಬೇಜಾರು ಮಾಡ್ದಂಗೆ ನಾನು ಮಾಡ್ಕೊಬಾರ್ದು ಅಂತ ಈ ಸರಿ ಡಿಸೈಡ್ ಆಗಿದ್ದೆ. ಆದರೂ ಬಿಟ್ಟಿಲ್ಲ, 3 ಜನನೂ ಸೇರಿ ನಂಗೆ ಗೊತ್ತಿಲ್ದಂಗೆ ಮೆಹಂದಿ ಎಲ್ಲ ಹಾಕ್ಸಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನೋಡೋಣ ಬನ್ನಿ, ಅವ್ರ ಖುಷಿನೇ ನನ್ನ ಖುಷಿ. ಸೊ ಒಂದು ಸರ್ಪ್ರೈಸ್ ಮಾಡೋಣ ಅಮ್ಮನ ಬರ್ಡೇಗೆ ಅಂದ್ಬಿಟ್ಟು. ಇದು ಅಮ್ಮಂಗೆ ಗೊತ್ತಿಲ್ಲದೆ ನಾವೆಲ್ಲ ಹಿಂಗೆ ತಂದು ಕಾರಲ್ಲೇ ಡೆಕೋರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಯಾವತ್ತೂ ಮಾಡಿರಲಿಲ್ಲ. ಈ ಸಲ ಫಸ್ಟ್ ಟೈಮ್ ಡೆಕೋರೇಟ್ ಮಾಡಿ ಅಮ್ಮನಿಗೆ ಬರ್ಡೇ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತಂದಿದ್ದೀವಿ. ಈಗ ಅಮ್ಮ ಬಿಗ್ ಬಾಸ್ ನೋಡ್ತಾ ಇದ್ದಾರೆ, ನಾವು ಇಲ್ಲಿ ಕೂತ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ನೋಡೋಣ, ಎಲ್ಲ ಆದಮೇಲೆ ವಿಡಿಯೋ ಮತ್ತೆ ಒಂದ್ಸಲ ತೋರಿಸ್ತೀವಿ ಡೆಕೋರೇಷನ್ ಹೆಂಗೆ ಮಾಡಿದ್ದೀವಿ. ಪರವಾಗಿಲ್ಲ, ಇಲ್ಲ ಬಾ ಬೇಗ 3, 2, 1 ಕಂಡ್ಬಿಡು. ಲೈಟ್ ಹಾಕಪ್ಪ, ಕುತ್ಕೊಂಡ್ರೆ ಮೇಡಮ್ ಕುತ್ಕೋ. ಮ್ಯಾಂಗೋ ಕೇಕು ಬಿಡು, ನಾನು ಇಟ್ಕೋತೀನಿ. ಬಿಡು ನಾನು ಇಟ್ಕೋತೀನಿ. ಅಲ್ಲೇ ಇಡಿ, ಬಿಡು ಹಂಗೆ ಅನಿಸ್ತಿ. ಈ ಕಡೆ ಬಾ. ಬಿಡು ಆರಾಮ ಕಟ್ ಮಾಡಿ, ಏನು ತಲೆಗೆ. ನೋಡಿ, ನಂಗೆ ಗೊತ್ತೇ ಇಲ್ಲ, ಇದು ಫಸ್ಟ್ ಟೈಮ್ ಈ ಥರ ಕಾರಲ್ಲೆಲ್ಲ ಡೆಕೋರೇಟ್ ಮಾಡಿ ವಿಡಿಯೋ ಮಾಡಿದ್ದಾರೆ. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ರೀ ಮಗನೇ, ಥ್ಯಾಂಕ್ ಯು ಮಗನೇ, ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಮಾಡ್ಕೊಬಾರ್ದು, ಒಂದು ದಿನವೇ ಸ್ಪೆಷಲಾಗಿ ಮಾಡಿದ್ದಾರೆ. ಓಕೆ, ನೀವು ತುಂಬ ಖುಷಿ ಆಗ್ತಾ ಇದೆ. ಎಂಪೈರಿಗೆ ಬಂದಿದ್ದೀವಿ, ಕಾಣಿಸ್ತಾ ಇಲ್ಲ, ದೂರ ಇದೆ. ಐ ಆಮ್ ವೆರಿ 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 ಹ್ಯಾಪಿ ಆ್ಯಕ್ಚುಲಿ ಆಗಿ, ಯಾಕಂದರೆ proud to have a wife like you. ನೋಡಿ, ದೊಡ್ಡ ಮಾತಾಡ್ಬಿಟ್ರು ದೊಡ್ಡ ಮನುಷ್ಯರು.
ಪರವಾಗಿಲ್ಲ, ಯಾಕಂದ್ರೆ ಯಾವತ್ತೂ ನನ್ನ ಗಂಡ ನಾನು ಹೊಗಳೋದೇ ಇಲ್ಲ, ತುಂಬಾ ಕಮ್ಮಿ ಹೊಗಳು. ಯಾರು ಹೇಳಿದ್ವಿ ಯಾವತ್ತು ಎಂಪೈರಿಗೆ ಬಂದಿದ್ದೀವಿ, ಫುಡ್ ಆರ್ಡ್ರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಇವತ್ತು ಎಂಪೈರ್ ಏನೋ ತುಂಬ ಖಾಲಿ ಅನ್ನಿಸ್ತಾ ಇದೆ ಅಲ್ಲ, ಯಾವಾಗಲೂ ತುಂಬ ಕ್ರೌಡ್ ಆಗಿರೋದು, ಇವತ್ತೇನೋ ಖಾಲಿ ಅನ್ನಿಸ್ತಾ ಇದೆ ನೋಡಿ. ಊಟ ಮಾಡ್ಕೊಂಡು ಹೋಗಿ ಮಲಗೋದು. ಚಿನ್ನುಮ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು, ನ್ಯಾಪ್ಕ ಇರಲಿ. ಹೇಳಿ ಕೆಲ್ಸಕ್ಕೆ ಹೋಗ್ಬೇಕು. ಹಾಂ, ಸೊ ನಾಳೆ ಏನು ಪ್ರೋಗ್ರಾಮ್ ಏನೂ ಡಿಸೈಡ್ ಆಗಿಲ್ಲ ಇನ್ನೂ. ಬಟ್ ದೇವಸ್ಥಾನಕ್ಕೊಂದು ಹೋಗ್ತೀನಿ ಅನ್ನೋದು ಗೊತ್ತಾ, ಅಷ್ಟೇನೇನು. ಅಷ್ಟು ಬಿಟ್ಟು ಬೇರೆ ಇನ್ನೂ ಏನು ಡಿಸೈಡ್ ಆಗಿಲ್ಲ. ಸೊ ನನ್ನ ಮಗ ಏನು ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಸೊ ನಮ್ಮ ಹಸ್ಬೆಂಡ್ ಬರೋದೇ ಸಾಯಂಕಾಲ 6 ಗಂಟೆಗೆ. ಬಂದ ಮೇಲೆ ಆಮೇಲೆ ಮಾಮೂಲಿ ಇವಾಗ ಏನು ಊಟ ಎಲ್ಲ ಆಗಿರುತ್ತೆ. ನಾಳೆ ಮತ್ತೆ ಪಾರ್ಟಿ ಮಾಡಬೇಕಾ? ಓ ಎಸ್ ಪಾರ್ಟಿ ಇಸ್ ಆಲ್ವೇಸ್ ಆನ್. ಸೊ ನೈಟು ಬಂದಾಗ 1:20 ಏನೋ ಆಗಿತ್ತು. ಬಂದು ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಮಾಮೂಲಿ ರೂಟೀನ್ ಶುರು ಆಗಿದೆ. ಎಷ್ಟೇ ಲೇಟಾಗಿ ಮಲಗಿದ್ರು ಬೆಳಗ್ಗೆ ಎದ್ದೇಳಲೇಬೇಕು. ಸೊ ಕೆಲ್ಸಕ್ಕೆ ಹೋಗೋಕ್ಕೆ. ಸೊ ಇವರು ರೆಡಿಯಾಗಿದ್ದಾರೆ ಪಾಪ, ಎದ್ದು ಇವ್ರು ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಹಂಗೆ ಒಂದು ಕಾಫಿ ಕುಡ್ಕೊಂಡು ಈ ಚಳಿಗೆ ಬಿಸಿ ಕಾಫಿ ಸಕ್ಕತ್ತಾಗಿದೆ. ಮುಂದೆ ಇವತ್ತು ನೆನ್ನೆ ತುಂಬಾ ಚೆನ್ನಾಗಿ ಮಾಡಿದ್ರಿ ರೀ ಸೆಲಿಬ್ರೇಷನ್ನು, ಚೆನ್ನಾಗಿತ್ತು. ಬೆಳಗ್ಗೆ ಬಂದು ಹೂವು ತಂದು ಪೂಜೆ ಮಾಡಿ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಇನ್ನೂ ತಿಂಡಿ ತಿಂದಿಲ್ಲ ಪಾಪ, ಎಲ್ಲ ಎದ್ದಿದ್ದು ಲೇಟು. ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಏನು ಪ್ರೋಗ್ರಾಮು ಅಂತ ಯೋಚನೆ ಮಾಡೋಣ. ಸೊ ದೇವಸ್ಥಾನಕ್ಕೆ ಹೊರಟಿದ್ದೀನಿ, ಬನ್ನಿ. ನನ್ನದು ಸ್ಯಾರಿ ತೋರಿಸ್ತೀನಿ. ಆ್ಯಕ್ಚುಲಿ ಇದು ನಮ್ಮ ಅಂಗಡಿ ಸೀರೆನೇ ಇದು. ಸೊ ನನ್ನ ಮಗಳು ಬರಲಿ, ರೆಡಿ ಆಗ್ತಾ ಇದ್ದಾಳೆ. ಬಂದಮೇಲೆ ನಾನು ಫುಲ್ ಸ್ಯಾರಿ ತೋರಿಸ್ತೀನಿ. ನನಗೆ ಬಂದ್ವಿ, ಖಾಲಿ ಇದೆ ಇವತ್ತು ದೇವಸ್ಥಾನ. JP ನಗರ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಬಂದ್ವಿ. ಮಳೆ ಅಂದರೆ ಮಳೆ ಬೀಳ್ತಾ ಇದೆ, ಬೆಳಗಿಂದ ಹಿಂಗೆ ಮಳೆ ಸುರಿತಾನೆ ಇದೆ, ಸೈಕ್ಲೋನ್ ಎಫೆಕ್ಟ್ ಅಂತೆ. ಸೊ ಪ್ರಸಾದ ಎಲ್ಲ ತೊಗೊಂಡಿದ್ದೀವಿ. ನನ್ನ ಮಗ ಕಾರಲ್ಲಿ ವೇಟ್ ಮಾಡ್ತಿದ್ದಾನೆ, ಅವ್ನು ಬರಲಿಲ್ಲ. ಇಲ್ಲೆಲ್ಲೂ ಟ್ರಾಫಿಕ್ ಅಂದರೆ ಕಾರ್ ಪಾರ್ಕ್ ಮಾಡೋಕ್ಕಾಗಲಿಲ್ಲ ಅಂತ. ಸೊ ಸೀರೆ ಫುಲ್ ಸ್ಯಾರಿ ನಮ್ಮ ಅಂಗಡಿದೇನೆ. ಸೊ ಅದಕ್ಕೆ ಇನ್ನು ಆಮೇಲೆ ಮನೆಗೆ ಹೋಗಿ ಚೇಂಜ್ ಮಾಡಿಬಿಟ್ರೆ ಮರ್ತೋಗ್ಬಿಡ್ತೀನಿ ಅಂತ ದೇವಸ್ಥಾನದಲ್ಲೇ ತೋರಿಸ್ತೀವಿ, ಯಾರು ತಪ್ಪು ತಿಳ್ಕೊಂಡ್ಬಿಡಿ. ಸೊ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ. ದೇವಸ್ಥಾನದಿಂದ ಬಂದಿದ್ದ ತಕ್ಷಣ ಹೆಂಗಿದ್ರು ಇಲ್ಲಿವರೆಗೂ ಬಂದಿದ್ದೀವಿ, ಕನಕಪುರ ರೋಡ್ವರೆಗೂ, ರಾಮನಗರಕ್ಕೆ ಹೋಗೋಣ ಅಂತ ಮಮ್ಮಿ ಡ್ಯಾಡಿನ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ದಂಗೆ. ನನ್ನ ಮಗನಿಗೆ ಅವ್ರ ಅಜ್ಜಿ ತಾತ ಅಂದರೆ ತುಂಬ ಪ್ರಾಣ. ನಮ್ಮಪ್ಪ ಅಮ್ಮ ಆದ್ರೂ ಇಲ್ಲ ನನ್ನ ಮಗಳಿಗೂ ಇಷ್ಟ. ಆ್ಯಕ್ಚುಲಿ ಅವಳೇ ಹೇಳಿದ್ದವಳು, ಇವಾಗ PGಲಿ ಇರೋದ್ರಿಂದ ಪಾಪ ಅವಳು ಅವ್ರ ಅಜ್ಜಿ ತಾತನ ನೋಡೋಕ್ಕೆ ಆಗಿಲ್ಲ. ಅವಳು 3 ದಿನದಿಂದ ಕೇಳ್ತಾ ಇದ್ಲು, ನಾನು ಮತ್ತೆ ವಾಪಸ್ ಹೊಟ್ಟೋಗ್ತೀನಿ, ಕರ್ಕೊಂಡೋಗು ಅಂತ. ಸೊ ನನ್ನ ಮಗನೂ ಕೇಳ್ದ, ಬರ್ತಡೆ. ಸೊ ಎಲ್ಲ ಆಗುತ್ತೆ, ನಾನು ನಮ್ಮ ಅಪ್ಪ ಅಮ್ಮನ ನೋಡ್ದಂಗೆ ಆಗುತ್ತೆ, ಅವ್ರ ಅಜ್ಜಿ ತಾತನ ನೋಡ್ದಂಗೆ ಆಗುತ್ತೆ ಅಂತ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅವ್ರು ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ನಮ್ಮಮ್ಮ, ಅಂತ ದಡ ಬಡ ಅಂತ. ಅದಕ್ಕೆ ಹೇಳ್ಬಿಟ್ವಿ. ಸೊ ವೆಜ್ಜೇ ಮಾಡು ಅಂತ ಹೇಳಿದ್ದೀವಿ, ಯಾಕಂದರೆ ನಾನ್ ವೆಜ್ ನೆನೆಲ್ಲ ತಿಂದೀವಿ, ಮತ್ತೆ ನೈಟ್ ಎಲ್ಲ ತಿನ್ನಬೇಕು ಅಂತ. ರಾಮನಗರಕ್ಕೆ ಹೋಗೋಣ ಬನ್ನಿ. ಏನಾದ್ರು ತೆಗ್ದಿದ್ರೆ ಬಿಡ್ದಿಲಿ ತಟ್ಟೆ ಇಡ್ಲಿ ತಿನ್ನೋದು, ಅಕಸ್ಮಾತ್ ಇಲ್ಲ ಅಂದರೆ ಸೀದಾ ರಾಮನಗರ ಒಟ್ಟಿಗೆ ಊಟ. ನನ್ನ ಮಗ ಕಂಡು ಬಿಡ್ತಾ ಇದ್ದಾನೆ. ಇಲ್ಲಾಂದ್ರೆ ಮಧ್ಯದಲ್ಲಿ ತೆಗ್ದಿಲ್ಲ ಅಂದರೆ ಏನಾದ್ರು ತಿನ್ಕೊಂಡು ಹೋಗೋದು ಅಷ್ಟೇ. ಬಿಡ್ದಿಗೆ ಬಂದ್ವಿ. ಇಡ್ಲಿ ಬಿಸಿ ಇದೆ, ಇಡ್ಲಿ ಹೋಗ್ಲಿ. ಯಾಕಂದರೆ ಬಿಸಿ, ಅಟ್ಲೀಸ್ಟ್ ಇಡ್ಲಿ ಆದರೂ ಬಿಸಿ ಇರಲಿ. ಬಟರ್ ಬಂತು, ಅಂತೂ ಇಂತೂ ಸಿಕ್ತು ಇಡ್ಲಿ. ಬಟ್ ವಡೆ ಖಾಲಿ ಆಗೋಗಿದೆ. ಬಟರ್ ಸಿಂಗಲ್ ಇಡ್ಲಿ ಒಂದು ವಡೆ ಖಾಲಿ ಆಗಿದೆ. ಸೊ ನಮ್ಗೆ ಕೊಟ್ಬಿಟ್ಟು ಕಳಿಸ್ಬೇಕು ತಾನೆ. ಮುಂಚೆ ಹೇಳ್ಬಿಟ್ಟಿದ್ರೆ ಅಲ್ಲೇ ಪಾರ್ಸಲ್. ಎಷ್ಟು ಬಟ್ರ್ ಕುವಿ ನಿಮಗೆ ಜಾಸ್ತಿ ಆಗ್ಬಿಟ್ಟಿದೆ. ಹಾಂ, ಕುವಿ ಜಾಸ್ತಿ ಆಗ್ಬಿಟ್ಟಿದೆ. ಇಟ್ಕೊಳ್ಳ ಕೊಡಲ್ಲ ಕಳ್ಳಿ ಬಟರ್. ತಿನ್ಕೊಂಡು ಇಲ್ಲಿಂದ ಅಮ್ಮ ಮನೆಗೆ ಹೋಗೋದು. ಮನೆಗೆ ಬಂದ್ವಿ. ಅಲ್ಲ ನಮ್ಮನೆ ಸೊ ಬಂದು ನೋಡಿ, ಮೆಹಂದಿ ತೋರಿಸಿಲ್ಲ, ಕಲರ್ ಬಂದಮೇಲೆ ಹೆಂಗೆ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೆಹಂದಿ, ಚೆನ್ನಾಗಿ. ಸೊ ನಮ್ಮ ಡ್ಯಾಡಿ ನಮ್ಮಮ್ಮನ ತೋರಿಸ್ಬಾರ್ದಂತೆ, ಯಾಕಂದರೆ ನೈಟಿಲಿದ್ದಾರಂತೆ, ಹಾಕ್ಬೇಡ ಅಂದರು, ಅದಕ್ಕೆ ಹಾಕಿಲ್ಲ. ಸೊ ಬಂದ್ವಿ. ಇವಾಗ ಇಲ್ಲಿ ಏನು ಮಾಡಿದ್ದೀಮ್ಮ? ಚಿತ್ರಾನ್ನ, ಬೋಂಡ, ಜಾಮೂನು, ಶಾವಿಗೆ ಪಾಯಸ. ಅಬ್ಬೊಬ್ಬೊಬ್ಬೊಬ್ಬಾ ನೋಡಿ, ಯಾವ ಹೋಟ್ಲಲ್ಲೂ ಕೊಡಲ್ಲ ಚಿತ್ರಾನ್ನ, ಬೋಂಡ, ಜಾಮೂನು, ಪಾಯಸ. ಏಂತಿಗೆ ಅಂತ ಹೇಳ್ತೀನಿ ಕೇಳ್ರಿ. ಚಿತ್ರಾನ್ನ, ಬೋಂಡ ಕಾಮನ್, ಎಲ್ಲರೂ ತಿಂತೀವಿ. ಜಾಮೂನು, ಪಾಯಸ 2 ಸ್ವೀಟ್ ಯಾಕೆ ಅಂದರೆ, ಜಾಮೂನ್ ಬಂದು ಮಗಳಿಗೆ ಇಷ್ಟ ಅಂತ ಅಂದರೆ ನನಗೆ, ಪಾಯಸ ಬಂದು ಮೊಮ್ಮಗನಿಗೆ ಇಷ್ಟ, ನನಗೆ ಬೋಂಡ ಇಷ್ಟ ಅಂದ್ಬಿಟ್ಟು 2 ಸ್ವೀಟ್ ಮಾಡೋರೆ ಪಾಪ. ನೋಡಿ, ನಾನು ಏನು ಮಾಡಬೇಡ ಅಂತ ಹೇಳಿದ್ರು ಮಾಡೋರೆ. ಇಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೀದಾ ಮಾತಾಡಿಸ್ಕೊಂಡು ವಾಪಸ್ ಬ್ಯಾಂಗ್ಳೂರು. ಇನ್ನೂ ಸಾಯಂಕಾಲದ ಏನು ಅಂತ ಡಿಸೈಡ್ ಆಗಿಲ್ಲ,
ನೋಡಬೇಕು ಏನು ಡಿಸೈಡ್ ಮಾಡ್ತಾರೆ ಎಲ್ಲಿಗೆ ಹೋಗೋದು ಅಂತ ನೋಡಬೇಕಷ್ಟೆ. ಸೊ ರಾಮನಗರದಿಂದ ಬಂದ್ವಿ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಕುಡ್ಕೊಂಡು ಬಂದು ರೆಸ್ಟ್ ಮಾಡಿ ಬನ್ನಿರಿ. ಕಾಫಿ ಫ್ಯಾಕ್ಟ್ರಿಯಿಂದ ಬಂದರು. ಸರಿ ಇವಾಗ ಆಚೆ ಊಟಕ್ಕೆ ಹೋಗೋಣ, ಎಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಫಸ್ಟು ನೈಸ್ ರೋಡ್ ಹತ್ರ ಹೋಗೋಣ ಅಂದ್ಕೊಂಡ್ವಿ. ಸುಮ್ಮನೆ ಅಷ್ಟು ದೂರ ಹೋಗಿ ಮತ್ತೆ ಅದೇ ರೋಡ್ ಬೇಡ ಅಂದ್ಬಿಟ್ಟು ಬನ್ನೇರುಘಟ್ಟ ಹತ್ರ ಒಂದು ಡಾಬಾ ಇದೆ, ಚೆನ್ನಾಗಿದೆ ಅಲ್ಲೂ. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಊಟ ಮಾಡ್ಕೊಂಡು ಬಂದರೆ ಇವತ್ತು ಬರ್ತಡೇ ಎಲ್ಲಿಗೆ, ನನ್ನ ಬರ್ತಡೇ, ನನ್ನ ಸೆಲಿಬ್ರೇಷನ್ನು, ನನ್ನ ಖುಷಿಗಿಂತ ಇವ್ರಿಗೆ ಸೆಲಿಬ್ರೇಷನ್ನು, ಇವ್ರಿಗೆ ಖುಷಿ. ಅಲ್ಲೋಗೋಣ ಇಲ್ಲೋಗೋಣ, ಕಾರ್ ಟರ್ನ್ ಮಾಡ್ಕೊಂಬರಕ್ಕೆ ಹೋದ್ನೇನೋ, ಇಲ್ಲ ಕಾರ್ ಇಲ್ಲೇ ಇದೆಯಲ್ಲ ಅನ್ನೋದೇ ಖುಷಿ ಅಷ್ಟೇ. ನನ್ನ ಬರ್ತಡೇ ನನಗಿಂತ ನನ್ನ ಮಕ್ಕಳಿಗೆ ಖುಷಿ ಜಾಸ್ತಿ. ಮನೆ ಬಾಗಿಲು ಯಾರು ಹಾಕಿಲ್ಲ, ಹಾಕ್ಬೇಕು, ನೀನೇ ಅದ್ರ ಜವಾಬ್ದಾರಿ, ಮನೆ ಯಜಮಾನಿ ನೀನು. ಸೊ ಬನ್ನಿ, ಅಲ್ಲಿ ಏನೇನು ತಿಂತೀವಿ ತೋರಿಸಿದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ನನ್ನ ಬರ್ತಡೇ, ಹೌದು ನನ್ನ ಬರ್ತಡೇ ಡ್ರೆಸ್ ಇದು. ನಿನ್ನೆ ಕಾರ್ಡ್ ಸೆಟ್ಟು, ಬೆಳಿಗ್ಗೆ ಸೀರೆ, ಸೊ ಇವಾಗ ಇದು ಚೂಡಿದಾರ್. ಸೊ ಯಾವುದೋ ಕ್ರಿಸ್ಟಲ್ ಪಾರ್ಕ್ ಅಂತ ಇದೆ ಬನ್ನೇರುಘಟ್ಟ ರೋಡು, ಚೆನ್ನಾಗಿದೆ, ಹೊಸ್ದಾಗಿ ಓಪನ್ ಆಗಿದೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಫುಲ್ ಕ್ರೌಡಾಗಿದೆ, ಮೋಸ್ಟ್ಲಿ ಚೆನ್ನಾಗಿರ್ಬೋದು. ಫುಡ್ ಹೇಗಿದೆ ಅಂತ ನೋಡೋಣ ಬನ್ನಿ. ಚೆನ್ನಾಗಿದೆ ಇನ್ನು ಫುಡ್, ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ, ಲೆಮನ್ ಚಿಕನ್ನು, ಎಗ್ ಬೋಂಡ, ಆಮೇಲೆ ಚಿಲ್ಲಿ ಚಿಕನ್ ಡ್ರೈ ಚಿಲ್ಲಿ ಚಿಕನ್ನು, ಆಮೇಲೆ ಇನ್ನೊಂದೇನ್ರಿ ಲಾಲಿಪಾಪ್. ಸೊ ಎಲ್ಲ ತೊಗೊಂಡ್ವಿ. ಇವರೇನೋ ಗೀ ಪ್ರಾನ್ ರೋಸ್ಟ್ ಬೇಕು ಅಂತ ತೊಗೊಂಡ್ರು. ನಾನು ಲೈಫಲ್ಲಿ ಪ್ರಾನ್ಸ್ ತಿಂದೇ ಇಲ್ಲ. ತಿನ್ನು ಅಂತ ಬಲವಂತವಾಗಿ ತಿನ್ನಿಸಿದ್ರು. ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಸೇಮ್ ಗೋಡಂಬಿ ಥರನೇ ಇತ್ತು, ಕರುಮ್ ಅಂತ. ಫಸ್ಟ್ ಟೈಮ್ ತಿಂದಿದ್ದು, ಬಟ್ ಚೆನ್ನಾಗಿತ್ತು. ಫುಡ್ ಚೆನ್ನಾಗಿದೆ ಇಲ್ಲಿ. ನಾನು ಹೇಳಿದೆ ಹಿಂಗಿರುತ್ತೆ ಏನೋ ನೋಡ್ಬಿಟ್ಟು ಹೇಳ್ತೀನಿ ಅಂತ. ಫುಡ್ ಚೆನ್ನಾಗಿದೆ. ಈ ಸೈಡ್ ಬಂದರೆ ಆರಾಮಾಗಿ ಟ್ರೈ ಮಾಡ್ಬೋದು. ಸಕ್ಕತ್ತಾಗಿದೆ ಫುಡ್. ಯಾವ ಸೈಡ್? ಬನ್ನೇರುಘಟ್ಟ ರೋಡ್ ಸೈಡ್. ಅವಾಗ ಹೇಳಿದೆ ಬನ್ನೇರುಘಟ್ಟ ರೋಡ್ ಸೈಡ್ ಚೆನ್ನಾಗಿದೆ ಫುಡ್ ಎಲ್ಲ, ಐಟಮ್ಸ್ ಚೆನ್ನಾಗಿದೆ. ಇನ್ನು ಮೇನ್ ಫುಡ್ ಏನು ಹೇಳಿಲ್ಲ. 9 o'clock ಅಪ್ಪ ಏನು ಇಲ್ಲಿಗೆ ಬರ್ತಡೇ ವ್ಲಾಗ್ ಎಂಡ್ ಆಗುತ್ತೆ. ಬಾಯ್.